ಶಂಕರ ಹರ ಹರ ಮಹಾದೇವ್ ಶಂಭೋ ಶಂಕರ ಶಂಭೋ ಏನ್ ಮಾಡಕ್ ಗೊತ್ತಿಲ್ಲ. ಬರ್ತಾ ಇಲ್ಲೇ ಇದೀನಿ, ನಮ್ಮ ಬಸ್ ಸ್ಟಾಪ್ ಕೂತಿದ್ದೀನಿ. ಹರ ಹರ ಮಹಾದೇವ್. ಸ್ವಾಮಿ ಮುಂದಕ್ಕೆ ಹೋಗಿ ಸ್ವಾಮಿ. ಸಾಧುಗಳಿಗೆ ಗೌರವ ಕೊಡೋದನ್ನ ಕಲಿ ಮಗು. ಸ್ವಾಮೀಜಿಗಳನ್ನ ಎಲ್ಲ ಹಾಕಬಾರ್ದು ಮಗು. ಇಲ್ಲಿ ಯಾವ ಸ್ವಾಮೀಜಿ ಬಂದ್ ಕೂತವ್ರ ಬಂದವ್ರಮ್ಮ ಇಲ್ಲಿ. ಅವಾಗಿಂದ ಇಲ್ಲೇ ನಿಂತವ್ರ, ಏನ್ ಮಾಡೋದು ಗೊತ್ತಿಲ್ಲ. ಹೋಗಿ ಸ್ವಾಮಿ, ದುಡ್ಡಿಲ್ಲ ಹೋಗಿ ಸ್ವಾಮೀಜಿ. ಮಗು ನಿನ್ನ ಫೋನ್ ಅನ್ನು ಕೆಳಗಡೆ ಇಡು. ಇರಮ್ಮ ನಿಮಿಷ ಫೋನ್ ಮಾಡ್ತೀನಿ. ಮತ್ತೆ ಇಲ್ಲಿ ಯಾವ ಸ್ವಾಮೀಜಿ ಬಂದಿದ್ದಾರೆ ಹೇಳಿ ಸ್ವಾಮೀಜಿ. ಸಾಧು ಸಂತರು ಬಂದಾಗ ಅವರಿಗೆ ಗೌರವ ಕೊಡಬೇಕಾದ್ದು ನಿನ್ನ ಧರ್ಮ ಗುರು ಅಲ್ವಾ ಮಗು? ಯಾಕಪ್ಪ ಚಿಂತೆ ತೆಗಿತೀಯಾ? ನಮ್ದು ಎಷ್ಟೋ ಟೆನ್ಷನ್ ಬಿಡಿ ಸ್ವಾಮೀಜಿ. ಯಾಕೆ ಬೆಳಿಗ್ಗೆ ಬರ್ಬೇಕಾದ್ರೆ ಮನೇಲೆ ಜಗಳ ಮಾಡ್ಕೊಂಡ್ ಬಂದಿದೀಯಾ? ಏನ್ ಗೊತ್ತಾಯ್ತು ಮತ್ತೆ ಮನೇಲಿ ಜಗಳ ಅಲ್ವಾ? ಅಯ್ಯೋ ಮಗು, ಹೇಳಿ ಸ್ವಾಮಿ. ನೀನು ವಿದ್ಯೆ ಅರ್ಧಕ್ಕೆ ನಿಂತಿದೆ, ಹೌದಾ ಮಗು? ಹೌದು ಸ್ವಾಮೀಜಿ. ನೀನು ಓದ್ತಕ್ಕಂತ ಕೆಲಸದಲ್ಲಿ ನಿನಗೆ ನೆಮ್ಮದಿ ಇಲ್ಲ ಅಲ್ಲ ಮಗು? ಹೌದು ಸ್ವಾಮಿ. ನೀನು ಸಾಧು ಸಂತರನ್ನ ಸ್ವಾಮೀಜಿಗಳನ್ನ ಗೌರವ ಕೊಡೋದನ್ನ ಕಲಿಯಪ್ಪ ಮಗು. ನಾನು ಮುಂದಿನ ಊರಿಗೆ ಪ್ರಯಾಣ ಬೆಳೆಸಲಿದ್ದೇನೆ, 100 ರೂಪಾಯಿ ಕೊಡು ಮಗು. ಇಲ್ಲ ಸ್ವಾಮೀಜಿ, 100 ರೂಪಾಯಿ ನಿಜವಾಗ್ಲೂ ಇಲ್ಲ ಸ್ವಾಮೀಜಿ. ಮಗು ಹಾಸ್ಯಾಸ್ಪದಗೆ ನಗಬಾರದು. ಸ್ವಾಮೀಜಿಯವರಿಗೆ ಗೌರವ ಕೊಡಬೇಕು ಮಗು. ಇಲ್ಲ ಸ್ವಾಮೀಜಿ, ಹೋಗಿ ಮುಂದಕ್ಕೆ ಹೋಗಿ ಸ್ವಾಮೀಜಿ. ಇಲ್ಲ ಅಂದ್ರೆ ಅಯ್ಯೋ ಮಗು, ನಿನ್ನ ಹತ್ರ 100 ರೂಪಾಯಿ ಇದೆ ನೋಡು ಮಗು. ಇಲ್ಲ ಸ್ವಾಮಿ. ನಾನು ಕೊಡುವ 100 ರೂಪಾಯಿನ ಇವತ್ತಿನ ದೈನಂದಿನ ಹೆಚ್ಚಿಗೆ ಇಟ್ಟುಕೋ ಮಗು. ನಿನಗೆ ಒಳ್ಳೇದಾಗ್ಲಿ ಮಗು. ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಷ್ಟದ ದಿನಗಳನ್ನು ಎದುರಿಸಬೇಕಾಗತ್ತೆ ಮಗು. ದುಡ್ಡು ಇಟ್ಕೊಂಡು ಸ್ವಾಮೀಜಿಗಳ ಹತ್ರ ಸುಳ್ಳು ಹೇಳ್ತೀಯಾ? ನಿನ್ನ ಹೆಸರು ಆಯಿಂದ ಬರುತ್ತೆ ಗೊತ್ತಾ ಮಗು? ಹೌದಲ್ವಾ? ಹಾ ತಗೋ. ಶಂಭೋ ಶಂಕರ ಹರ ಹರ ಮಹಾದೇವ್. ಹರ ಹರ ಶಂಭೋ ಮಹಾದೇವ್. ಶಂಭೋ ಮಹಾದೇವ್. ಹರ ಹರ ಮಹಾದೇವ್. ರೇ ಸ್ವಾಮೀಜಿ ರೇ, ಅವ್ರದ ಬೀದ ಮಾಡೋ ನೀನು ಕಾಣಕ್ಕಿಲ್ವಾ? ಏನು ಶಂಭು ಮಾದೇವಲ್ಲ, ಅವ್ನು ಶಂಭು ಮಾದೇವ ಆಗ್ಬಿಡ್ತಾನೆ. ನೀವು ಹೇಳೋದು ಬನ್ನಿ ಬನ್ನಿ ಇಲ್ಲ ಬನ್ನಿ. ಒಳ್ಳೇದಲ್ಲ, ಆಮೇಲೆ ಬನ್ನಿ ನೀವು. ಬನ್ನಿ ಬನ್ನಿ ಬರ್ರಿ ರೇ. ಒಳ್ಳೆ ಸ್ವಾಮೀಜಿಗಳು ಸಿಗ್ತಾರೆ, ಬರ್ರಿ ರೇ. ರೇ ಹಲೋ ಯಾಕಪ್ಪ, ಏನಾಯ್ತು? ಬೇರೆ ಪ್ರಪಂಚದಲ್ಲಿ ಹೋಗ್ಬಿಟ್ಟೆ ಸರ್ ನಾನು. ಪವಾಡ್ ಪುರುಷ ಸರ್ ಅವರು. ಏನ್ ಹೇಳಕ್ ಹೋಗ್ಬಿಡಿ ಸರ್. ತುಂಬಾ ನನ್ಗೆ ಇವಾಗ ಜ್ಞಾನೋದಯ ಏನಂತ ಗೊತ್ತಾಯ್ತು ಸರ್. ಅವ್ರು ಬಂದು ಹೋದ್ಮೇಲೆ ಇಲಾಖೆ ಇಟ್ಮೇಲೆ ನನಗೆ ಗೊತ್ತಾಯ್ತು ಪ್ರಪಂಚ ಏನಂತ ಹೇಳ್ಬಿಟ್ಟು. ನಾನು ಇನ್ನೇನೋ ಸಾಧನೆ ಮಾಡ್ಲೇಬೇಕು ಸರ್. ಹುಮ್ಮಸ್ ಬಂದಿದೆ ನನಗೆ. ಏನೋ ಒಂದು ಸಾಧನೆ ಮಾಡೇ ಮಾಡ್ತೀನಿ ಸರ್ ನಾನು.